ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ. ಮನಸ್ಸಿನಲ್ಲಿ ಉಳಿದ ಪ್ರೀತಿ. ಮನೆಯಲ್ಲಿ ಸಂಭ್ರಮ ಇಲ್ಲ, ಸಡಗರ ಇಲ್ಲ. ಮನೆಗೆ ನವವಧುವಿನ ಆಗಮನದ ಸಂತಸ ಇಲ್ಲ. ಹೊಸ ಜೋಡಿಯ ತುಂಟಾಟ, ಕಳ್ಳನೋಟ, ಹುಸಿ ಮುನಿಸು, ಮುದ್ದಾಟ, ಗುದ್ದಾಟಗಳು ಇಲ್ಲ. ನವವಧುವರರ ಛೇಡಿಸಿ ಕಾಲು ಎಳೆದು ಗೋಳು ಹೊಯ್ದುಕೊಳ್ಳುವ ಸ್ನೇಹಿತರ ಬಳಗ ಇಲ್ಲ. ದೃಷ್ಟಿ ನಿವಾಳಿಸಿ ಹೊಸ ಬಾಳಿಗೆ ಮುನ್ನುಡಿ ಬರೆಯಲು ಉಪದೇಶಿಸುವ ಹಿರಿಯರೂ ಇಲ್ಲ. ಒಟ್ಟಿನಲ್ಲಿ ಮದುವೆಯಾದ ಹೊಸ ಜೋಡಿ ಹೊತ್ತ ಸೂತಕದ ಮನೆಯಾಗಿದೆ. ಎಲ್ಲೆಲ್ಲೂ ನಗು ಕೀಟಲೆ ಕೇಳಬೇಕಾದ ಮನೆಯಲ್ಲಿ ಈಗ ನೀರವ ಮೌನ. ಇರುವವರು ಇಬ್ಬರೇ. ಅವರು ಇಂದು 3 ಗಂಟಿನ ನಂಟಲ್ಲಿ ಬೆಸೆದ ಸತಿಪತಿಗಳು. ಆದರೂ ಇಬ್ಬರ ಹೃದಯದಲ್ಲೂ ಈ ಸಂಭ್ರಮವನ್ನು ಅನುಭವಿಸದ ಅವ್ಯಕ್ತ ಭಾವ. ಆ ಮನೆಯ ನವವಧು ರೂಮ್ನಲ್ಲಿ ಮಲಗಿ ಆದ ಮದುವೆಯ ಬಗ್ಗೆ ಖುಷಿ ಪಡುವುದೋ ಅಥವಾ ವಾಸ್ತವಕ್ಕೆ ಅಳುವುದೋ, ತನ್ನ ಮುಂದಿನ ಬದುಕು ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಇನ್ನು ನಮ್ಮ ಕಥಾನಾಯಕ ಈ ಮದುವೆಯ ಶಾಕ್ನಿಂದ ಇನ್ನೂ ಆಚೆನೆ ಬಂದಿಲ್ಲ. ಇದೆಲ್ಲ ಕನಸೋ ನಿಜವೋ ಎಂಬ ಗೊಂದಲದಲ್ಲಿಯೇ ತನ್ನ ಗತಜೀವನದ ಒಳಗೆ ನುಗ್ಗುತ್ತಿದ್ದಾರೆ. ಅಷ್ಟಕ್ಕೂ ಆದದ್ದಾದರೂ ಏನೋ, ಬನ್ನಿ ನೋಡೋಣ. ಸುಮಾರು 20 ವರ್ಷಗಳ ಹಿಂದೆ ಸುಮಾರು 8 ವರ್ಷದ ಬಾಲಕನೊಬ್ಬ ರಸ್ತೆಯ ಬದಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ. ಜಗತ್ತು ಯಾರಿಗಾಗಿಯೂ ಕಾಯದೆ ಮುನ್ನಡೆಯುತ್ತದೆ. ನಮ್ಮ ಜನರು ಅಷ್ಟೇ, ತುಂಬ ಬ್ಯುಸಿ. ತಮ್ಮ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಅವರ ಬಳಿ ಸಮಯ ಇಲ್ಲ. ಅಂಥದ್ರಲ್ಲಿ ರಸ್ತೆಯ ಬದಿ ಪ್ರಜ್ಞೆ ಇಲ್ಲದೆ ಮಲಗಿದ ಬಾಲಕನ ಬಗ್ಗೆ ಗಮನ ಹರಿಸಲು ಸಮಯ ಎಲ್ಲಿದೆ? ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಆಗ ಬಂತು ಒಂದು ಪುಟ್ಟ ಆಕೃತಿ ಆ ಬಾಲಕನ ಹತ್ತಿರ. ಸುಮಾರು 4-5 ವರ್ಷದ ಆ ಆಕೃತಿ ಆ ಬಾಲಕನನ್ನು ಎಚ್ಚರಪಡಿಸುವ ಪ್ರಯತ್ನದಲ್ಲಿ ತೊಡಗಿದೆ. ದೂರದಲ್ಲಿ ಯಾರೋ ಗಾನು ಗಾನು ಎಂದು ಕೂಗುತ್ತಿದ್ದಾರೆ. ಆದರೆ ಆ ಆಕೃತಿಗೆ ಅದ್ಯಾವುದರ ಪರವೆಯೂ ಇಲ್ಲದೆ ತನ್ನ ಕಾರ್ಯದಲ್ಲಿ ಮಗ್ನವಾಗಿದೆ. ಆದರೆ ಅದರ ಪ್ರಯತ್ನ ಫಲ ನೀಡುತ್ತಿಲ್ಲ. ಇಲ್ಲೇನು ಮಾಡುತ್ತಿದ್ದೆ ಪುಟ್ಟ? ಇದು ಪೇಟೆ. ರೋಡಲ್ಲಿ ತುಂಬ ಗಾಡಿ ಓಡಾಡ್ತಾ ಇರ್ತವೆ. ನೀನು ಒಬ್ಬೊಬ್ಬಳೇ ಹೀಗೆ ಬಂದರೆ ನನಗೆ ಭಯ ಆಗಲ್ವಾ ಹೇಳು? ತುಂಟೆ ನೀನು. ಅಪ್ಪಂಗೆ ಎಷ್ಟು ಗಾಬರಿ ಮಾಡಿಬಿಟ್ಟೆ? ಕ್ಷಮಿಸಿ ಅಪ್ಪ, ಇಲ್ಲಿ ಯಾರೋ ಬಿದ್ದಿದ್ದಾರೆ. ನನಗೆ ಪಾಪ ಅನ್ನಿಸ್ತು. ಎದ್ದೇಳ್ಸೋಕ್ಕೆ ತುಂಬ ಪ್ರಯತ್ನ ಮಾಡಿದೆ, ಆದರೆ ಅವರಿಗೆ ಎಚ್ಚರ ಆಗ್ತಾ ಇಲ್ಲ ಅಂತ ಅಳೋಕೆ ಶುರು ಮಾಡಿದ್ದು ನಮ್ಮ ಪುಟ್ಟ ಗಾನವೇ. ಸಿರಿವಂತೆಯ ಊರಗೌಡರು ಶಶಿಕಾಂತ. ಹೆಸರಿಗೆ ತಕ್ಕಂತೆ ಚಂದ್ರನ ತೇಜಸ್ಸು ಹಾಗೂ ಶಾಂತ ಸ್ವಭಾವದವರು. ಇವರಿಗೆ ತಕ್ಕ ಭೂಮಿ ತೂಕದ ಹೆಣ್ಣು ಧಾತ್ರಿ, ಇವರ ಧರ್ಮಪತ್ನಿ. ಇವರ ಏಕೈಕ ಸಂತಾನ 5 ವರ್ಷದ ಗಾನವಿ. ಊರಿನ ಜನಕ್ಕೆಲ್ಲ ಮುದ್ದುಗೊಂಬೆ. ನಾಳೆ ಅವಳ ಹುಟ್ಟಿದ ಹಬ್ಬ ಎಂದು ತಂದೆಯೊಂದಿಗೆ ಬಟ್ಟೆ, ಗೊಂಬೆ, ಆಟಿಕೆ ತರಲು ಪೇಟೆಗೆ ಬಂದಿದ್ದಾಳೆ. ತಂದೆ ಅಂಗಡಿಯವರಿಗೆ ಹಣ ನೀಡುತ್ತಿದ್ದಾಗ ರಸ್ತೆ ಬದಿಯ ಬಾಲಕನನ್ನು ನೋಡಿ ಅವನ ಬಳಿ ಓಡಿ ಬಂದಿದ್ದಾಳೆ. ಅಯ್ಯೋ ನನ್ನ ಬಂಗಾರ, ನಿನ್ನ ನೋಡಿದ ಗಾಬರಿಯಲ್ಲಿ ನಾನು ನೋಡಲೇ ಇಲ್ವೇ? ಯಾರೋ ಇದು? ಏನಾಗಿರಬಹುದು? ನೀನು ಅಳ್ಬೇಡ ಗೊಂಬೆ, ನಾನು ನೋಡ್ತೀನಿ ತಾಳು ಎಂದು ಮಗಳಿಗೆ ಸಮಾಧಾನ ಮಾಡಿ ಹುಡುಗನನ್ನು ಎಚ್ಚರಿಸಲು ಪ್ರಯತ್ನ ಮಾಡಿ ಎಚ್ಚರ ಆಗದಿದ್ದಾಗ ಕೊನೆಗೆ ಆ ಹುಡುಗನನ್ನು ಎತ್ತಿ ಕಾರಲ್ಲಿ ಮಲಗಿಸಿ ಮಗಳೊಂದಿಗೆ ಆಸ್ಪತ್ರೆಗೆ ಹೋಗುತ್ತಾರೆ. ವೈದ್ಯರ ಉಪಚಾರದಿಂದ ಸ್ವಲ್ಪ ಸಮಯಕ್ಕೆ ಆ ಹುಡುಗನಿಗೆ ಪ್ರಜ್ಞೆ ಬರುತ್ತದೆ. ಯಾರಪ್ಪ ನೀನು? ನಿನ್ನ ಹೆಸರೇನು? ಯಾಕೆ ರಸ್ತೆಯಲ್ಲಿ ಬಿದ್ದಿದ್ದೆ? ಏನಾಯಿತು ಎಂದು ಶಶಿಕಾಂತ್ ಕಕ್ಕುಲತೆಯಿಂದ ಕೇಳಿದರು. ನನ್ನ ಹೆಸರು ವಿಕ್ರಮ್ ಅಂತ. ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಯಾರೂ ಊಟಕ್ಕೆ ಕೊಡಲಿಲ್ಲ. 2-3 ದಿನದಿಂದ ತಿನ್ನೋಕೆ ಏನೂ ಸಿಕ್ಕಿಲ್ಲ. ಬೆಳಗ್ಗೆ ಆ ರಸ್ತೆ ಬದಿ ಹೋಗುವಾಗ ತಲೆ ಸುತ್ತಿದಂತಾಗಿ ಬಿದ್ದು ಬಿಟ್ಟೆ ಎಂದು ಅಳಲು ಶುರು ಮಾಡ್ತಾನೆ. ಅಳ್ಬೇಡ ಪುಟ್ಟ, ನಿನ್ನೂರು ತಂದೆ ತಾಯಿ? ನಾನೊಬ್ಬ ಅನಾಥ, ನನಗೆ ಯಾರೂ ಇಲ್ಲ ಎಂದು ಬಿಕ್ಕುತ್ತಾನೆ. ಸದ್ಯಕ್ಕೆ ಇದು ತಿನ್ನು, ಆಮೇಲೆ ಅಪ್ಪ ನಿಂಗೆ ಊಟ ಕೊಡಿಸ್ತಾರೆ ಅಂತ ಪುಟ್ಟಗಾನವಿ ತಂದೆ ತನಗೆ ಅಂತ ಕೊಡಿಸಿದ್ದ ಕೇಕ್, ಹಣ್ಣು, ಚಾಕ್ಲೇಟ್ ಅವನಿಗೆ ನೀಡುತ್ತಾಳೆ. ಆದರೆ ವಿಕ್ರಮ್ ಅದನ್ನು ತಗೊಳ್ಳೋಕೆ ಹಿಂದೇಟು ಹಾಕಿ ಶಶಿಕಾಂತ್ರ ಮುಖ ನೋಡುತ್ತಾನೆ. ಅವರು ಮಗಳ ತಲೆ ನೇವರಿಸಿ ಜಾಣಕಂದ ಎಂದು ವಿಕ್ರಮ್ಗೆ ಅದನ್ನು ತಗೋ ಅಂತ ಕಣ್ಣಲ್ಲೇ ಹೇಳುತ್ತಾರೆ. ಅಪ್ಪ, ವಿಕ್ರಮ್ನ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಪ್ಪ, ನನಗೆ ಆಡೋಕೆ ಜೊತೆ ಹಾಕ್ತಾನೆ ಅಂತ ಗಾನವಿದು ಒಂದೇ ಹಠ. ಮುದ್ದು ಮಗಳ ಹಠಕ್ಕೆ ಸೋತು ವಿಕ್ರಮ್ ಶಶಿಕಾಂತ್ ಹಾಗೂ ಗಾನವಿ ಒಟ್ಟಿಗೆ ಅವರ ಮನೆ ಸೇರುತ್ತಾನೆ.
ಅಂದಿನಿಂದ ವಿಕ್ರಮ್ ಅವರಲ್ಲೇ ಒಬ್ಬನಾಗಿ ಶಶಿಕಾಂತ್ ಹಾಗೂ ಧಾತ್ರಿಗೆ ಮಗನಾಗಿ ಗಾನವಿಗೆ ಜೊತೆಗಾರ ಅಂಗರಕ್ಷಕ ಸಹಾಯಕ ಆಗುತ್ತಾನೆ. ಒಟ್ಟಿಗೆ ಶಾಲೆಗೆ ಹೋಗುವುದು, ಆಡುವುದು, ಊಟ ಮಾಡುವುದು ಎಲ್ಲದರಲ್ಲೂ ಗಾನವಿಗೆ ವಿಕ್ರಮ್ ಜೊತೆ ಬೇಕೇ ಬೇಕು. ವಿಕ್ರಮ್ನೂ ಕೂಡ ಗಾನವಿಯನ್ನು ಅಂಗೈಯಲ್ಲಿ ಇಟ್ಟು ನೋಡುತ್ತಾ ಇದ್ದ. ಹೀಗೆ ಮಕ್ಕಳಿಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಅಗಲದ ಹಾಗೆ ಬೆಳೆದು ದೊಡ್ಡವರು ಆದರು. ವಿಕ್ರಮ್ ಖುಷಿಯಲ್ಲಿ MSc ಮಾಡಿ ಶಶಿಕಾಂತ್ರ ಹೊಲ ತೋಟದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ. ಗಾನವಿ ಕೂಡ MBBS ಮಾಡಿ ಊರಿನ ಬಡಜನರ ಸೇವೆ ಮಾಡುವ ಕನಸು ಹೊತ್ತಿದ್ದಾಳೆ. ಗಾನವಿಯ ಸಹಪಾಠಿ ಪಕ್ಕದ ಹೊಳೆಗಾರಿನ ಪಟೇಲರ ಮಗ ಸೂರ್ಯನೊಂದಿಗೆ ಗಾನವಿಯ ವಿವಾಹವನ್ನು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಆದರೆ ಯಾರೊಬ್ಬರೂ ಮಕ್ಕಳ ಅಭಿಪ್ರಾಯ ಕೇಳೋದೇ ಇಲ್ಲ. ಮದುವೆಯ ಪ್ರಸ್ತಾಪದ ನಂತರ ಗಾನವಿ ಪೂರ್ಣ ಮೌನಿಯಾಗುತ್ತಾಳೆ. ಸದಾ ಚಿನುಕುರುಳಿಯಂತೆ ಮನೆ ತುಂಬ ಓಡಾಡುತ್ತಾ ಎಲ್ಲರಿಗೂ ತರಲೆ ಮಾಡುತ್ತಾ ವಿಕ್ರಮ್ನೊಂದಿಗೆ ಕಿತ್ತಾಡುತ್ತಾ ಬಾಯಿಗೆ ಪುರುಸೊತ್ತೇ ಇಲ್ಲದೆ ಮಾತಾಡುತ್ತಾ ಮನೆಯೆಲ್ಲ ಗಲಿಬಿಲಿ ಮಾಡುವ ಗಾನವಿ ಪೂರ್ಣ ಮೌನದ ಮೊರೆ ಹೋಗಿದ್ದಾಳೆ. ಮದುವೆಯ ನಂತರ ನಮ್ಮನ್ನೆಲ್ಲ ಬಿಟ್ಟು ಹೋಗುವ ಬೇಸರವೇ ಇದಕ್ಕೆ ಕಾರಣ ಎಂದು ಮನೆಯವರು ತಾವೇ ತೀರ್ಮಾನಕ್ಕೆ ಬರುತ್ತಾರೆ. ಇತ್ತ ವಿಕ್ರಮ್ನೂ ಕೂಡ ಹೆಚ್ಚು ಹೊತ್ತು ಹೊಲ ತೋಟದ ಕೆಲಸದಲ್ಲೇ ನಿರತರಾಗಿದ್ದು ಮನೆಗೆ ಹೋಗುವುದು ಅಪರೂಪವಾಗಿತ್ತು. ಗೌಡರ ಮನೆ ಮದುವೆ ಅಲ್ಲದೆ ಊರಿನ ಎಲ್ಲರ ಕಣ್ಮನಿ ಗಾನವಿ ಮದುವೆ ಅಂದರೆ ಕೇಳಬೇಕೇ. ಊರಿಗೆ ಊರೇ ಮದುವಣಗಿತ್ತಿಯಂತೆ ಸಿಂಗಾರಗೊಂಡು ತಯಾರಾಗಿ ನಿಂತಿತು. ಎಲ್ಲಿ ನೋಡಿದರಲ್ಲಿ ತಳಿರು ತೋರಣ, ಹೂವಿನ ಸಿಂಗಾರ, ದೀಪಗಳ ಅಲಂಕಾರ. ಇಂದ್ರನ ಸ್ವರ್ಗವೇ ದರಗಿಳಿದು ಸಿರಿವಂತೆಗೆ ಬಂದಂತಿದೆ. ಮದುವೆ ಮನೆಯಲ್ಲಿ ಎಲ್ಲರದ್ದು ಸಡಗರ ಸಂಭ್ರಮ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಾರೆ. ವರನ ಸ್ವಾಗತಕ್ಕೆ ಸಿದ್ಧತೆ ಭರದಿಂದ ಸಾಗುತ್ತಿದೆ. ವಧು ಸಿಂಗರಿಸಿಕೊಂಡು ಕೋಣೆಯಲ್ಲಿ ಕಾಯುತ್ತಿದ್ದಾಳೆ. ಗೆಳತಿಯರ ಛೇಡಿಸುವಿಕೆ, ಕೀಟಲೆ, ಕಿತಾಪತಿಗಳ ಮಧ್ಯೆ ಆಗೊಮ್ಮೆ ಈಗೊಮ್ಮೆ ಮುಗುಳ್ನಗುತ್ತಿದ್ದ ಅವಳ ಮನದ ವೇದನೆ ಅಲ್ಲಿ ಬಲ್ಲವರ್ಯಾರು? ಅವಳ ಮೌನಕ್ಕೆ ನಾಚಿಕೆಯ ರೂಪ ಕೊಟ್ಟವರು ಆಕೆಯ ಗೆಳತಿಯರು. ವರನ ದಿಬ್ಬಣ ಬರುವ ಸಮಯ ಮೀರಿದರೂ ಇನ್ನೂ ಯಾರೂ ಬಂದಿಲ್ಲ. ಊರ ಹಿರಿಯರಿಗೆ ಏನೋ ಕೇಡಿನ ಸಂಶಯ. ಆದರೆ ಊರಗೌಡರ ಮನೆ ಮದುವೆ, ಮಾತಾಡಲು ಅಂಜಿಕೆ. ಆಗ ಬಂತಂದು ಕಾರು. ಎಲ್ಲರೂ ಕಾತರಿಸಿ ನೋಡುವವರೇ. ಬಂದಿದ್ದೇನೋ ವರನ ಕಡೆಯವರೇ, ಅಂದರೆ ಅವರ ತಂದೆ ಹುಳೇಗಾರಿನ ಪಟೇಲರು. ಆದರೆ ಅವರೊಟ್ಟಿಗೆ ದಿಬ್ಬಣವಿಲ್ಲ, ವರನೂ ಕೂಡ ಇಲ್ಲ. ಸೋತ ಮುಖ ಹೊತ್ತು ಬಂದ ಪಟೇಲರು ಗೌಡರ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದರು. ಎಲ್ಲರಿಗೂ ಆಶ್ಚರ್ಯ ಹಾಗೂ ಏನಾಯಿತು ಎಂಬ ಆತಂಕ. ಗೌಡರಿಗಿಂತ ಹಿರಿಕರಾದ ಪಟೇಲರ ಈ ವರ್ತನೆ ಒಂದು ಕ್ಷಣ ಎಲ್ಲರನ್ನೂ ದಿಗಡರನ್ನಾಗಿಸಿತು. ತಕ್ಷಣ ಸವರಿಸಿಕೊಂಡ ಗೌಡರು ಪಟೇಲರನ್ನು ಹಿಡಿದೆತ್ತಿ ವಿಷಯ ಏನೆಂದು ಕೇಳಿದರು. ಇಡೀ ಮಂಟಪವೇ ಪಟೇಲರ ಮಾತು ಕೇಳಲು ಕಾತರಿಸಿ ಕಾಯುತ್ತಾ ನಿಂತಿದ್ದಾರೆ. ಮೊದಲು ನನ್ನನ್ನು ಕ್ಷಮಿಸಿ ಶಶಿಕಾಂತ್. ಮಕ್ಕಳು ಹಿರಿಯರ ಮಾತು ಮೀರರು ಎಂಬ ನಂಬಿಕೆ ಇಟ್ಟು ಈ ಮದುವೆ ಪ್ರಸ್ತಾಪ ನಿಮ್ಮ ಬಳಿ ತಂದೆ. ನಿಮ್ಮ ಬಂಧು ಆಗಲು ಆಶಿಸಿದೆ. ಆದರೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಜೊತೆಗೆ ಸ್ವತಂತ್ರರು ಆಗಿದ್ದಾರೆ ಎಂಬುದನ್ನು ಮರೆತು ಬಿಟ್ಟಿದ್ದೆ. ನಿಮ್ಮಂಥ ಸುಶಿಕ್ಷಿತ ಬಂಧುಗಳ ಜೊತೆ ಸಂಬಂಧ ಮಾಡುವ ಯೋಗ್ಯತೆ ನಮಗಿಲ್ಲ. ನಿಮ್ಮ ಮಗಳು ಪೂಟಕ್ಕಿಟ್ಟ ಚಿನ್ನ. ಅಂತಹ ಚಿನ್ನದ ಪುತ್ಥಳಿ ಗೊಂಬೆಯನ್ನು ನಮ್ಮ ಮನೆಗೆ ತುಂಬಿಸಿಕೊಳ್ಳಲು ಸಾಧ್ಯವಾಗದ ನಿರ್ಭಾಗ್ಯರು ನಾವು ಎಂದು ಮುಖ ಮುಚ್ಚಿ ಅಳಲು ಶುರು ಮಾಡಿದರು. ಅವರ ಮಾತುಗಳ ತಾತ್ಪರ್ಯ ತಿಳಿಯದ ಪ್ರತಿಯೊಬ್ಬರೂ ಅವರ ಮುಂದಿನ ಮಾತುಗಳಿಗೆ ಕಾಯುತ್ತಿದ್ದರು. ಸ್ವಲ್ಪ ಸುಧಾರಿಸಿ ಪಟೇಲರು ತಮ್ಮ ಮಾತನ್ನು ಮುಂದುವರೆಸಿದರು. ಸೂರ್ಯಗೆ ಈ ಮದುವೆ ಇಷ್ಟವಿಲ್ಲವಂತೆ. ಅವನು ಬೇರೊಂದು ಹುಡುಗಿಯನ್ನು ಮದುವೆಯಾಗಲು ತೀರ್ಮಾನಿಸಿ ನಮಗೆ ಒಂದು ಮಾತು ಹೇಳದೆ ಪತ್ರ ಬರೆದಿಟ್ಟು ಓಡಿ ಹೋಗಿದ್ದಾನೆ. ಮೊದಲೇ ಈ ವಿಷಯ ನಮಗೆ ತಿಳಿಸಿದ್ದರೆ ನಾವು ಇನ್ನೊಂದು ಹೆಣ್ಣಿನ ಬದುಕಲ್ಲಿ ಆಟ ಆಡುವಂತಾಗುತ್ತಿರಲಿಲ್ಲ. ಅವನನ್ನು ಹುಡುಕಿ ಬೈದು ಬುದ್ಧಿ ಹೇಳಿ ಈ ಮದುವೆ ಮಾಡಬಹುದು. ಆದರೆ ಪ್ರೀತಿಯನ್ನು ಒತ್ತಾಯಕ್ಕೆ ಭರಿಸಲು ಸಾಧ್ಯವಿಲ್ಲ. ಇದರಿಂದ ನಿಮ್ಮ ಮಗಳು ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ವಿಷಯ ತಿಳಿಸಲು ಬಂದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಕೈಮುಗಿದು ನಿಂತರು. ಇಡೀ ಮಂಟಪವೇ ಸ್ಮಶಾನ ಮೌನ. ಯಾರಿಗೆ ಏನು ಹೇಳುವುದು, ಹೇಗೆ ಸಂಭಾಳಿಸುವುದು ಎಂದೇ ಯಾರಿಗೂ ತಿಳಿಯದು. ಸ್ವಲ್ಪ ಸವರಿಸಿಕೊಂಡು ಶಶಿಕಾಂತರೇ ಪಟೇಲರಿಗೆ ಕೈಮುಗಿದು ಬೀಳ್ಕೊಟ್ಟರು. ನಂತರ ಬಂದು ವಿಕ್ರಮ್ನನ್ನು ಕರೆದು ಈ ಮದುವೆ ಯಾವ ಕಾರಣಕ್ಕೂ ನಿಲ್ಲದು. ಗಾನೂನ ನೀನೇ ಮದುವೆ ಆಗ್ತೀಯಾ
ನನ್ನ ಮಗಳ ಜೀವನ ಕಾಪಾಡ್ತೀಯಾ, ನನ್ನ ಮಾನ ಉಳಿಸ್ತೀಯಾ ಎಂದು ತಮ್ಮ ನಿರ್ಧಾರ ತಿಳಿಸಿ ಎಲ್ಲರಿಗೂ ಮುಂದಿನ ತಯಾರಿ ಮಾಡಲು ತಿಳಿಸಿ ವಿಕ್ರಮ್ನ ಗೆಳೆಯರಿಗೆ ವಿಕ್ರಮ್ನನ್ನು ಸಿಂಗರಿಸಲು ಹೇಳಿ ಕಳಿಸಿ ತಾವು ತಮ್ಮ ಪತ್ನಿ ಹಾಗೂ ಮಗಳ ಕೋಣೆಗೆ ಹೋಗುತ್ತಾರೆ. ಗೌಡರ ಮಾತು ಕೇಳಿ ವಿಕ್ರಮ್ನಿಗೆ ಒಂದು ಕ್ಷಣ ತನ್ನ ಹೃದಯ ಬಡಿತ ನಿಂತಂಥ ಅನುಭವ. ತನಗೆ ಬದುಕು ಕೊಟ್ಟ ದೇವರ ಋಣ ತೀರಿಸಲು ಒಂದು ಅವಕಾಶ, ತನಗೆ ಹೊಸ ಜೀವನ ಕೊಟ್ಟ ತನ್ನ ಭಾಗ್ಯದೇವತೆಗೆ ಜೀವನ ಸಂಗಾತಿ ಆಗುವ ಅವಕಾಶ. ಆದರೆ ಇದಕ್ಕೆಲ್ಲ ನಾನು ಅರ್ಹನೇ ಎಂಬ ದ್ವಂದ್ವ ಮನಸ್ಥಿತಿಯಲ್ಲಿ ಹಸೆಮಣೆ ಹೀರುತ್ತಾನೆ. ಇತ್ತ ಕೋಣೆಗೆ ಬಂದ ಗೌಡರು ಪತ್ನಿ ಮತ್ತು ಮಗಳಿಗೆ ವಿಷಯದ ಸೂಕ್ಷ್ಮತೆ ತಿಳಿಸಿ ತಮ್ಮ ನಿರ್ಧಾರ ತಿಳಿಸುತ್ತಾರೆ. ಒಂದು ಕ್ಷಣ ಬೇಸರ ದುಃಖ ಆದರೂ ಮದುವೆ ನಿಲ್ಲದೆ ಯೋಗ್ಯವರನೇ ತಮ್ಮ ಮಗಳ ಕೈ ಹಿಡಿತಾ ಇರೋದು ಎಂದು ತಿಳಿದು ತಾಯಿ ಹೃದಯ ಸಂತೋಷಿಸಿತು. ಗಾನವಿಗೆ ಎಲ್ಲವೂ ಅಯೋಮಯ. ತನ್ನ ಬದುಕಲ್ಲಿ ಏನಾಗುತ್ತಿದೆ ಎಂದೇ ತಿಳಿಯದೆ ಮತ್ತು ಮೌನವಾಗಿ ತಾಯಿ ತಂದೆ ಜೊತೆ ಮಂಟಪಕ್ಕೆ ಬಂದು ಹಸೆಮಣೆ ಏರಿ ಬಾಲ್ಯ ಸಖ ವಿಕ್ರಮ್ನ ಮಡದಿಯಾದಳು. ವಿಕ್ರಮ್ನ ಪತ್ನಿ ಆಗಿ ಅವನ ಮನೆ ಬೆಳಗಿದಳು. ಆದರೆ ಸರಿ ತಪ್ಪುಗಳ ಪರಾಮರ್ಶೆ ಇಬ್ಬರಲ್ಲೂ. ತಂದೆಯ ಒತ್ತಾಯಕ್ಕೆ ಮಣಿದು ಅವರ ಋಣ ತೀರಿಸಲು ವಿಕ್ರಮ್ ತನ್ನನ್ನು ಮದುವೆಯಾಗಿದ್ದಾನೆ. ಅವನಲ್ಲಿ ನನ್ನ ಬಗ್ಗೆ ಒಲವಿಲ್ಲ. ಒಲವಿಲ್ಲದ ಜೀವನ ಸುಖಮಯ ಹಾಗೂ ನೆಮ್ಮದಿಯಿಂದ ಇರಲು ಹೀಗೆ ಸಾಧ್ಯ? ನನ್ನ ಜೀವನದ ದಿಕ್ಕೇ ಬದಲಾಯಿತು ಎಂದು ಕೋಣೆಯಲ್ಲಿ ಮಲಗಿ ಗಾನವಿ ಚಿಂತಿಸುತ್ತಿದ್ದರೆ ಇಷ್ಟಪಟ್ಟು ಸಹಪಾಠಿಯ ಜೊತೆಗಿನ ಬದುಕಿನ ಬಗ್ಗೆ ಸಾವಿರ ಕನಸು ಕಂಡು ಅನಿರೀಕ್ಷಿತ ಘಟನೆಯಿಂದ ಗಾನವಿ ನನ್ನ ಮದುವೆಯಾಗುವಂತಾಯಿತು. ಅವಳಲ್ಲಿ ನನ್ನ ಬಗ್ಗೆ ಒಲವಿಲ್ಲ. ಸಮಯದ ಕೈಗೊಂಬೆ ಆಗಿ ನನ್ನೊಟ್ಟಿಗೆ ಈ ವಿವಾಹ ಬಂಧನದಲ್ಲಿ ಸಿಲುಕುವಂತಾಗಿದೆ. ನಾನವಳಿಗೆ ಯಾವುದಕ್ಕೂ ಒತ್ತಾಯ ಮಾಡಬಾರದು. ಅವಳೆಂದಿದ್ದರೂ ನನಗೆ ಬದುಕು ಕೊಟ್ಟ ಆ ಪುಟ್ಟ ಗಾನವಿಯೇ. ಅವಳು ಎಂದೆಂದೂ ನಗು ನಗುತ್ತಾ ಬಾಳಬೇಕು. ನನಗೆ ಬದುಕು ಕೊಟ್ಟವಳ ಬದುಕು ನನ್ನಿಂದ ಹಾಳಾಗಬಾರದು ಎಂದು ಯೋಚಿಸುತ್ತಾ ಕುಳಿತಿದ್ದಾನೆ. ಯಾರಿಗೆ ಏನೇ ಆದರೂ ಆ ನೇಸರ ತನ್ನ ಕರ್ತವ್ಯದಿಂದ ವಿಮುಖನಾಗಲಾರ. ಮನಬಿಚ್ಚಿ ಮಾತನಾಡದ ಎರಡು ಆತ್ಮಗಳು ಮೌನ ತಾಳಿ ದಿನ ದುಡುತ್ತಿದ್ದಾರೆ. ಕಾಲ ಯಾರ ಅಪ್ಪಣೆಗೂ ಕಾಯದು. ಎಲ್ಲವನ್ನೂ ಕಾಲವೇ ನಿರ್ಧರಿಸಬೇಕು. ಯಾರ ಬದುಕು ಯಾರೊಂದಿಗೋ. ಕೆಲವು ದಿನಗಳ ನಂತರ ಗಾನವಿ ಮಧ್ಯಾಹ್ನ ಮಲಗಿದ್ದಾಗ ವಿಕ್ರಮ್ನ ಕೊಠಡಿಯ ಕಪಾಟಿನ ಮೇಲೆ ಎರಡು ಬೆಕ್ಕುಗಳು ಚಿನ್ನಾಟ ಆಡುತ್ತಾ ಗಲಾಟೆ ಮಾಡುತ್ತಿರುತ್ತವೆ. ಅವುಗಳ ಶಬ್ದಕ್ಕೆ ಎಚ್ಚರ ಆದ ಗಾನವಿ ಅವನ್ನು ಓಡಿಸಲು ಪ್ರಯತ್ನಿಸಿದಾಗ ಅವು ಓಡಿ ಹೋಗುವ ಅವಸರದಲ್ಲಿ ಕಪಾಟಿನ ಮೇಲಿನ ಒಂದು ಪೆಟ್ಟಿಗೆ ಕೆಳಗೆ ಬೀಳುತ್ತದೆ. ಬೆಕ್ಕುಗಳಿಗೆ ಬೈಯುತ್ತಾ ಆ ಪೆಟ್ಟಿಗೆಯನ್ನು ಎತ್ತಿ ಇಡಲು ಹೋದ ಗಾನವಿಗೆ ಒಂದು ಡೈರಿ ಕಾಣುತ್ತದೆ. ನೋಡಿ ಕುತೂಹಲಕ್ಕೆ ಪುಟ ತೆರೆದಾಗ ಮೊದಲ ಪುಟದಲ್ಲಿ ನನ್ನೊಲವಿನ ಭಾಗ್ಯದೇವತೆ, ನನ್ನ ಹೃದಯ ನಿವಾಸಿನಿ ಎಂದು ಬರೆದಿರುತ್ತದೆ. ಅದನ್ನು ನೋಡಿ ಗಾನವಿಗೆ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತೆ ಭಾಸವಾಗುತ್ತದೆ. ಅಂದರೆ ಇದು ವಿಕ್ರಮ್ನ ಡೈರಿ. ಅವನು ಬೇರೆ ಯಾರನ್ನೋ ಮೆಚ್ಚಿದ್ದ. ಅಪ್ಪನ ಒತ್ತಾಯಕ್ಕೆ ಋಣಸಂದಾಯಕ್ಕೆ ನನ್ನನ್ನು ಮದುವೆಯಾಗಿದ್ದಾನೆ. ಅವನ ಮನದಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ ಎಂದು ಅವಳ ಮನ ಶೋಕಿಸಿತು. ಅದನ್ನು ಹಾಗೆಯೇ ಮುಚ್ಚಿ ಎತ್ತು ಇಡಲು ಹೋದವಳು ಒಮ್ಮೆ ಅದನ್ನು ತೆಗೆದು ನೋಡಿ ಅವನ ಮನ ಕದ್ದ ಚೋರಿ ಯಾರು ಎಂದು ತಿಳಿದುಕೊಳ್ಳಲೇ ಎಂದು ಯೋಚಿಸಿದಳು. ಛೆಛೆ, ನನ್ನದು ಇದೆಂಥ ಹುಚ್ಚು ಯೋಚನೆ. ಇನ್ನೊಬ್ಬರ ಡೈರಿ ಓದುವುದು ಅಕ್ಷಮ್ಯ ಅಪರಾಧ ಎಂದು ಅವಳ ಮನ ಚುಚ್ಚಿತು. ಆದರೆ ಬುದ್ಧಿ, ನೋಡು ಪರವಾಗಿಲ್ಲ, ಅವನು ನಿನ್ನ ಗಂಡ, ಮೇಲಾಗಿ ಅವನು ನಿನ್ನ ಬಾಲ್ಯದ ಗೆಳೆಯ. ನಿಮ್ಮ ನಡುವೆ ಈ ಮುಚ್ಚುಮರೆ ಎಂಥದ್ದು ಎಂದಿತು. ಆ ಮಾತು ಯಾಕೋ ಅವಳ ಮನ ಚುಚ್ಚಿತು. ಹೌದು, ನಾನು ವಿಕ್ರಮ್ನ ಬಾಲ್ಯ ಗೆಳತಿ. ಅವನು ಒಂದೇ ಒಂದು ಸಾರಿಯೋ ನನ್ನಲ್ಲಿ ಅವನ ಒಲವ ಬಗ್ಗೆ ಹೇಳೇ ಇಲ್ಲ. ಅಂದರೆ ಅವನಿಗೆ ನಾನು ಸಾಮಾನ್ಯ ಗೆಳತಿ ಕೂಡ ಅಲ್ಲ ಎಂದು ಅವಳ ಮನ ಮೂಕವಾಗಿ ರೋಧಿಸಿತು. ಕೆಲ ಸಮಯದ ನಂತರ ಸವರಿಸಿಕೊಂಡು ಅವನ ಒಲವಿನ ಗೆಳತಿ ಯಾರೆಂದು ನಾ ತಿಳಿದು ಅವನ ಬದುಕಿಗೆ ಅವಳ ಜೊತೆ ಮಾಡಿ ಅವನಿಂದ ಅವನ ಬದುಕಿನಿಂದ ನಾನು ಶಾಶ್ವತವಾಗಿ ದೂರ ಸರಿಯಬೇಕು. ಇದೇ ಎಲ್ಲರಿಗೂ ಒಳ್ಳೆಯದು. ವಿಕ್ರಮ್ನ ಜೀವನ ಹಾಳು ಮಾಡುವ ಅಧಿಕಾರ ನಮಗಿಲ್ಲ ಎಂದು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಆ ಡೈರಿ ಓದಲು ಶುರು ಮಾಡುತ್ತಾಳೆ. ಡೈರಿ ಓದುತ್ತಾ ಹೋದಂತೆ ಗಾನವಿಯ ಮುಖ ಕಮಲದಂತೆ ಹರಳುತ್ತದೆ. ಅವಳಿಗೆ ಸಂತೋಷಕ್ಕೆ ಹುಚ್ಚೆದ್ದು ಕುಣಿಯುವಂತೆ ಆಗುತ್ತದೆ. ಅದನ್ನು ನಂಬಲೇ ಅವಳಿಂದ ಸಾಧ್ಯವಾಗದು. ತಾನು ನೋಡುತ್ತಿರುವುದು ಓದುತ್ತಿರುವುದು ನಿಜವೋ ಭ್ರಮೆಯೋ ತಿಳಿಯದು. ವಿಕ್ರಮ್, ನಿನ್ನ ಪ್ರೀತಿ ನಿನಗೆ ಖಂಡಿತ ಸಿಗುತ್ತದೆ. ನನ್ನ ಬಾಲ್ಯ ಸ್ನೇಹಿತ ನನ್ನ ವಿಕ್ರಮ್
ಇನ್ನು ತನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವಂತಾಗುತ್ತೆ. ನಾನು ನಿನ್ನ ಕಳೆದು ಹೋದ ಸಂತೋಷವನ್ನು ನಿನಗೆ ಹಿಂತಿರುಗಿಸಿ ಕೊಡುತ್ತೇನೆ ಎಂದು ರೂಮಿನ ತುಂಬ ಪುಟ್ಟ ಮಗುವಿನಂತೆ ಕುಣಿದಾಡುತ್ತಾಳೆ. ರಾತ್ರಿ ಊಟದ ಸಮಯಕ್ಕೆ ಮನೆಗೆ ಬಂದ ವಿಕ್ರಮ್ಗೆ ಗಾನವಿ ವಿವಾಹಪೂರ್ವ ಗಾನವಿನ ನೋಡಿದಂತೆ ಭಾಸವಾಗುತ್ತದೆ. ಮನೆ ತುಂಬ ಕಳಕಳಿಯಾಗಿ ಓಡಾಡುವ ಗಾನವಿಯನ್ನು ಕಣ್ತುಂಬಿಕೊಳ್ಳುವುದು ಅವನಿಗೆ ಹಬ್ಬ. ವಿವಾಹ ನಂತರ ತನ್ನ ಸ್ನೇಹಿತೆ ಯಾವಾಗಲೂ ಏನನ್ನೋ ಕಳೆದುಕೊಂಡವರಂತೆ ಚಿಂತೆಯಲ್ಲೇ ಮುಳುಗಿದ್ದನ್ನು ಕಂಡು ಅವನ ಮನ ಮರುಗುತ್ತಿತ್ತು. ಆದರೆ ಇಂದು ತನ್ನ ಭಾಗ್ಯದೇವತೆ ನಗು ಸಂತೋಷ ಕಂಡು ಅವನ ಮನ ತುಂಬಿ ಬಂತು. ಅವನ ಕಣ್ತುಂಬಿ ಬಂದಿತು. ವಿಕ್ರಮ್, ಬಿಸಿ ನೀರು ರೆಡಿ ಇದೆ, ಬೇಗ ಫ್ರೆಶ್ ಆಗಿ ಬಾ. ನಾವು ಇವತ್ತು ಬೆಳದಿಂಗಳ ಊಟ ಮಾಡುವ. ನಿನಗೆ ಬೆಳದಿಂಗಳ ಊಟ ತುಂಬ ಇಷ್ಟ ಅಲ್ವಾ? ನಾನು ಟೆರೆಸ್ ಮೇಲೆ ಎಲ್ಲ ರೆಡಿ ಮಾಡಿದ್ದೇನೆ, ಬೇಗ ಬಾ ಎಂದು ಒಂದೇ ಉಸಿರಲ್ಲಿ ಹೇಳಿ, ಹಾ ವಿಕ್ರಮ್, ಬೆಡ್ ಮೇಲೆ ನಿಂಗೆ ಬಟ್ಟೆ ಇಟ್ಟಿದ್ದೀನಿ, ಅದನ್ನೇ ಹಾಕಿ ಬಾ ಎಂದು ಆಜ್ಞೆ ಮಾಡಿ ಅವನು ಉತ್ತರಿಸುವ ಮೊದಲೇ ಅಡುಗೆ ಮನೆ ಕಡೆ ಓಡಿದಳು. ಏನಾಗಿದೆ ಇವತ್ತು? ನನ್ನ ಗಾನು ಬೇರೆ ರೀತಿಯಲ್ಲಿ ಇದ್ದಾಳೆ. ನಾನು ಏನಾದರೂ ಕನಸು ಕಾಣ್ತಾ ಇದ್ದೀನಾ ಎಂದು ಸ್ವಗತ ನುಡಿದು, ಏನೋ ಒಟ್ಟಿನಲ್ಲಿ ನನ್ನ ಗಾನು ಯಾವಾಗಲೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದು ರೂಮಿಗೆ ಹೋಗಿ ಸ್ನಾನ ಮಾಡಿ ಗಾನು ತೆಗೆದಿರಿಸಿದ್ದ ಬಟ್ಟೆ ತೊಟ್ಟು ಟೆರೆಸ್ ಕಡೆ ಹೊರಟ. ಟೆರೆಸ್ಗೆ ಬಂದ ವಿಕ್ರಮ್ ಒಂದು ಕ್ಷಣ ಅವಾಕ್ಕಾಗಿ ನಿಂತು ಬಿಟ್ಟ. ಅಲ್ಲಿನ ಅಲಂಕಾರ ನೋಡಿ ಅವನು ಮೂಕ ವಿಸ್ಮಿತ. ಸುತ್ತಲೂ ಬಣ್ಣ ಬಣ್ಣದ ಲೈಟಿಂಗ್ಸ್ ಹಾಕಿ ಅಲ್ಲಿ ಹಾರ್ಟ್ ಶೇಪ್ ಬಲೂನ್ನಿಂದ ಡೆಕೋರೇಟ್ ಮಾಡಿ ಗುಲಾಬಿ ಹೂಗಳಿಂದ ಅಲಂಕರಿಸಿ ಎಲ್ಲೆಲ್ಲೂ ಸುವಾಸನೆ ಬರುವಂತೆ ಸಿಂಗರಿಸಲಾಗಿತ್ತು. ಮಧ್ಯದಲ್ಲಿ ಒಂದು ಟೇಬಲ್ ಮೇಲೆ ಗುಲಾಬಿ ದಳದಿಂದ ಹಾರ್ಟ್ ಶೇಪ್ ಬರೆದು ಸುತ್ತಲೂ ಕ್ಯಾಂಡಲ್ ಹಚ್ಚಿಟ್ಟು 2 ಕುರ್ಚಿ ಇಟ್ಟು ತಟ್ಟೆ ರೆಡಿ ಮಾಡ್ತಾ ವಿಕ್ರಮ್ಗೆ ಬೆನ್ನು ಮಾಡಿ ನಿಂತಿದ್ದಾಳೆ ಅವನ ಭಾಗ್ಯದೇವತೆ. ವಿಕ್ರಮ್ಗೆ ತಾನು ಬೇರೆ ಪ್ರಪಂಚಕ್ಕೆ ಬಂದಂತೆ ಭಾಸವಾಗುತ್ತದೆ. ಗಾನು, ಏನಿದು ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ಯಾಕೆ ವಿಕ್ರಮ್, ಇಷ್ಟ ಆಗಲಿಲ್ವಾ ಅಂತ ಅನುಮಾನ ವ್ಯಕ್ತಪಡಿಸುತ್ತಾಳೆ. ಅವಳ ಸಪ್ಪೆ ಮುಖ ನೋಡಿ ವಿಕ್ರಮ್ಗೆ ಬೇಸರ ಆಗುತ್ತದೆ. ಹಾಗಲ್ಲ ಗಾನು, ನನಗೆ ತುಂಬ ಇಷ್ಟ ಆಯಿತು ಅಂದ ಕೂಡಲೇ ಅವಳ ಮುಖ ಅರಳುತ್ತದೆ. ಅವನನ್ನು ಕುರ್ಚಿಯ ಮೇಲೆ ಕೂರಿಸಿ, ವಿಕ್ರಮ್, ಇವತ್ತು ನಾನೇ ನಿನಗೆ ಕೈತುತ್ತು ನೀಡಲ್ಲ ಎಂದು ಬೇಡಿಕೆ ಇಟ್ಟಳು. ಅವಳ ಬೇಡಿಕೆ ಧ್ವನಿ ಕೇಳಿ ಅವನಿಗೆ ಕಸಿವಿಸಿಯಾಗಿ ಸರಿ ಎಂದು ತಲೆ ಅಲ್ಲಾಡಿಸುತ್ತಾನೆ. ಗಾನು ಎಲ್ಲ ಅವನಿಷ್ಟದ ಅಡುಗೆಯನ್ನೇ ಮಾಡಿದ್ದಳು. ಭಾಗ್ಯದೇವತೆ ನೀಡಿದ ಕೈತುತ್ತು 2 ತುತ್ತು ಹೆಚ್ಚೇ ಹೊಟ್ಟೆ ಸೇರಿತು. ಅವಳು ತಿನ್ನಿಸಿದಷ್ಟು ಅವ ಬೇಡ ಎನ್ನದೆ ವಿಧೇಯನಾಗಿ ತಿಂದನು. ಮಕ್ಕಳಿಗೆ ಕತೆ ಹೇಳುತ್ತಾ ಊಟ ಮಾಡಿಸುವಂತೆ ಏನೇನೋ ಮಾತಾಡುತ್ತಾ ಊಟ ಮಾಡಿಸುತ್ತಾ ಇದ್ದರೆ ಅವಳನ್ನೇ ನೋಡುತ್ತಾ ಅವಳು ಕೊಟ್ಟಿದ್ದನ್ನು ಸುಮ್ಮನೆ ತಿನ್ನುವ ಕಾಯಕ ಮಾತ್ರ ವಿಕ್ರಮ್ದು. ಅವಳ ಯಾವ ಮಾತು ಅವನ ಕರ್ಣದಾಟವೋ. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಕಣ್ತುಂಬಿ ಹೊರಬರಲು ತಾ ಮುಂದು ನಾ ಮುಂದು ಎಂದು ಪೈಪೋಟಿ ಮಾಡುತ್ತಾ ಯಜಮಾನನ ಆಜ್ಞೆಗಾಗಿ ಕಾಯುತ್ತಿವೆ. ಗಾನು, ನಾನು ನಿಂಗೆ ತಿನ್ನಿಸ್ಲಾ ಎಂದು ಅಂಜಿಕೆಯ ಧ್ವನಿಯಲ್ಲಿ ಕೇಳಿದ. ಅವಳು ತಾನು ಕೇಳುತ್ತಿರುವುದು ನಿಜವಾ ಎಂದು ಒಂದು ಕ್ಷಣ ಅವನ ಮುಖ ನೋಡಿ ಹೂ ಎಂದು ತಲೆ ಅಲ್ಲಾಡಿಸಿದಳು. ಅವನು ಅವಳಿಗೆ ತುತ್ತು ನೀಡಿದ. ಅವಳು ಸಂತೃಪ್ತಿಯಿಂದ ಅವ ಕೊಟ್ಟಷ್ಟನ್ನು ತಿಂದಳು. ಇಬ್ಬರ ಕಣ್ಣಲ್ಲೂ ಸಂತೃಪ್ತಿಯ ಭಾವ. ಅವಳೇ ಮೊದಲು ಹೆಚ್ಚೆತ್ತು, ಇಲ್ಲೇ ಇರು ವಿಕ್ರಮ್, ನಾನಿದೆಲ್ಲ ಒಳಗೆ ಇಟ್ಟು ಬರುತ್ತೇನೆ ಎಂದು ಹೋದಳು. ಇತ್ತ ತನಗೆ ಆದ ಸಂತೋಷದ ಕ್ಷಣಗಳನ್ನು ಆ ಬಾನಚಂದಿರನೊಂದಿಗೆ ಮೆಲುಕು ಹಾಕುತ್ತಾ ನಿಂತಿದ್ದೆನು. ಎಲ್ಲ ತೆಗೆದಿರಿಸಿ ತನ್ನ ಕೆಲಸ ಮುಗಿಸಿ ಟೆರೆಸ್ ಮೇಲೆ ಬಂದ ಗಾನವಿ ತಾನು ಗೋಡೆಗೆ ಹೊರಗೆ ಕೂತು ಕಾಲು ಚಾಚಿ ಕುಳಿತು ವಿಕ್ರಮ್ನನ್ನು ಕರೆದು ಅವಳ ಪಕ್ಕ ಕೂರುವಂತೆ ಹೇಳಿ ಅವನ ತಲೆಯನ್ನು ತನ್ನ ಮಲ್ಲಿಗೆ ಹಾಕಿಕೊಂಡು ಅವನ ತಲೆ ಕೂದಲಲ್ಲಿ ಬೆರಳು ಹಾಡಿಸಿದಳು. ಅವನಿಗೆ ಇದೆಲ್ಲ ಅಯೋಮಯ, ಏನಾಗುತ್ತಿದೆ ಎಂಬ ವಾಸ್ತವ ಕಲ್ಪನೆಯೇ ಇಲ್ಲ. ಎಲ್ಲ ಕನಸಿನಂತೆ. ವಿಕ್ರಮ್, ನಾನು ನಿನ್ನ ಬಾಳಲ್ಲಿ ಏನು? ತಕ್ಷಣ ಬಂದ ಪ್ರಶ್ನೆಯಿಂದ ಸ್ವಲ್ಪ ವಿಚಲಿತನಾದ ವಿಕ್ರಮ್, ನೀನು ನನ್ನ ಭಾಗ್ಯದೇವತೆ, ನನ್ನ ಪಾಲಿಗೆ ಎಲ್ಲವೂ ನೀನೆ. ಇಂದು ನಾನು ಏನಾಗಿದ್ದರೂ ಅದು ನಿನ್ನ ಭಿಕ್ಷೆ. ಎಲ್ಲೋ ರಸ್ತೆ ಬದಿ ಬಿದ್ದಿದ್ದ ನನ್ನನ್ನು ಮನೆಗೆ ಕರೆತಂದು ಒಂದು ಸುಂದರ ಜೀವನ ರೂಪಿಸಿ ಬದುಕು ಕಟ್ಟಿಕೊಟ್ಟ ದೇವತೆ ನೀನು. ಹೆಚ್ಚಾಗಿ ನನ್ನ ಜೀವದ ಗೆಳತಿ ನೀನು ಎಂದು ಹೇಳುವಾಗ ಅವನ ಧ್ವನಿ ಗದ್ಗದಿತವಾಯಿತು. ಅಷ್ಟೇನಾ ವಿಕ್ರಮ್? ವಿಕ್ರಮ್ಗೆ ಏನು ಹೇಳಬೇಕೋ ತಿಳಿಯದು. ಸುಮ್ಮನೆ ಗಾನವಿ ಮಡಿಲಲ್ಲಿ ಮುಖ ಮುಚ್ಚಿ ಒಳಗೆ ದುಃಖಿಸಿದನು. ಯಾಕೆ ವಿಕ್ರಮ್,
ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಇದೇನು ಗಾನೋ ಹೀಗೆ ಕೇಳ್ತಾ ಇದೆಯಾ? ಏನಾಗಿದೆ ನಿನಗೆ? ನಡಿ, ಚಳಿ ಜಾಸ್ತಿ ಆಗ್ತಾ ಇದೆ, ಮಲ್ಗೋಣ, ನಿಂಗೆ ಶೀತ ಆಗುತ್ತೆ ಅಂತ ಮಾತು ಮರೆಸಲು ನೋಡಿದ. ಸಾಕು ವಿಕ್ರಮ್, ಇನ್ನಾದರೂ ನಿನ್ನ ನಾಟಕದ ಮುಖವಾಡ ಕಿತ್ತುಗೆ. ನಿನ್ನ ಮನಸ್ಸಿನ ಮಾತನ್ನು ಹೊರಹಾಕು. ಇನ್ನು ಎಷ್ಟು ದಿನ ಅಂತ ನನ್ನ ಕತ್ತಲೆಯಲ್ಲೇ ಇಡುವ ಪ್ರಯತ್ನ? ನಾನು ನಿನ್ನ ಬಾಲ್ಯ ಗೆಳತಿ ಅಂತ ಹೇಳಿದೆ ಅಲ್ವಾ? ನನ್ನ ಬಳಿ ಯಾಕೆ ನಿನ್ನ ಒಲವು ಹೇಳಲಿಲ್ಲ? ಅಪ್ಪನ ಒತ್ತಾಯಕ್ಕೆ ನನ್ನ ವಿವಾಹ ಆಗುವ ಅವಶ್ಯಕತೆ ಏನಿತ್ತು? ನಿನ್ನ ಪ್ರೀತಿಗೆ ಮೋಸ ಮಾಡಿ ನನ್ನನ್ನು ಏಕೆ ಮದುವೆಯಾದೆ? ನಿನ್ನ ಪ್ರೀತಿಯ ಬಗ್ಗೆ ಒಂದು ಮಾತು ನನ್ನಲ್ಲಿ ಹೇಳಿದ್ದರೆ ನಾನು ಇಷ್ಟು ಮೂಕರೋಧನೆ ಅನುಭವಿಸುವ ಪ್ರಮೇಯವೇ ಇರಲಿಲ್ಲ. ಇನ್ನು ನಿನಗೆ ಕೊನೆಯ ಅವಕಾಶ. ನಿನ್ನ ಒಲವಿನ ಗೆಳತಿಯೊಂದಿಗೆ ಸುಖವಾಗಿರೋ. ನಾನು ನಿನಗೆ ತೊಂದರೆ ಮಾಡಲಾರೆ. ನನ್ನಿಂದ ನನ್ನ ಬಾಲ್ಯ ಸಖನ ಸಂತೋಷಕ್ಕೆ ಯಾವುದೇ ಕೊಂದು ಬರಬಾರದು. ಇಷ್ಟು ಹೇಳುವ ಹೊತ್ತಿಗೆ ಅವಳ ಗಂಟಲ ಸರಿ ಹುಬ್ಬಿ ಧ್ವನಿ ಗದ್ಗದಿತವಾಯಿತು. ಅವಳ ಮಾತುಗಳನ್ನೇ ಕೇಳುತ್ತಾ ಅವಳ ಮಡಿಲಲ್ಲಿ ಮಲಗಿದ್ದ ವಿಕ್ರಮ್ ಗಕ್ಕನೆ ಎದ್ದು ಕೂತು, ಗಾನೋ, ನೀನೇನು ಹೇಳ್ತಾ ಇದೀಯಾ? ಯಾವ ಪ್ರೀತಿ, ಯಾವ ಹುಡುಗಿ? ನನ್ನ ಬಾಳಲ್ಲಿ ಯಾವ ಹುಡುಗಿಯೂ ಪ್ರವೇಶಿಸಿಲ್ಲ. ನನ್ನ ಬಾಲ್ಯದಿಂದ ಇಲ್ಲಿಯವರೆಗೂ ನನಗಿರುವ ಏಕೈಕ ಗೆಳತಿ ನೀನು ಒಬ್ಬಳೇ. ಅವನ ಮಾತನ್ನು ಅರ್ಧಕ್ಕೆ ತಡೆದು, ಗೆಳತಿ ಮಾತ್ರ ಅಲ್ವಾ ವಿಕ್ರಮ್? ನೀನು ನಿಜವಾಗಲೂ ಯಾರನ್ನೂ ಪ್ರೇಮಿಸಿಲ್ಲ ಎಂದು ನನ್ನ ಮೇಲೆ ಆಣೆ ಮಾಡು ಎಂದು ಕೈ ಚಾಚುತ್ತಾಳೆ. ಇದೇನು ಹುಚ್ಚುಗಾನು ನಿನಗೆ? ಇಂದು ಹೀಗೇಕೆ ಮಾಡುತ್ತಿರುವೆ? ಇಲ್ಲ, ನಾನು ಆಣೆ ಮಾಡಲಾರೆ. ಹಾಗಾದರೆ ನೀನು ಒಬ್ಬಳನ್ನು ಪ್ರೇಮಿಸಿದ್ದು ನಿಜ, ನನ್ನ ಊಹೆ ಸತ್ಯ. ನೋಡು ವಿಕ್ರಮ್, ಯಾರು ಏನು ಎನ್ನುತ್ತಾರೆ ಅನ್ನೋ ಯೋಚನೆ ನಿನಗೆ ಬೇಡ. ಇನ್ನು ಮುಂದೆ ನೀನು ನಿನ್ನ ಒಲವಿನ ಗೆಳತಿಯೊಂದಿಗೆ, ನಿನ್ನ ಪ್ರೀತಿಯೊಂದಿಗೆ ನಿನ್ನ ಮುಂದಿನ ಭವಿಷ್ಯ ಸುಖವಾಗಿರಲಿ. ನೀನು ನನ್ನ ಬಾಲ್ಯ ಸ್ನೇಹಿತ. ನಿನ್ನ ಸುಖ ನನಗೆ ಮುಖ್ಯ. ಇನ್ನು ಏನನ್ನೋ ಹೇಳುತ್ತಿದ್ದವಳ ಮಾತು ತಡೆದ ವಿಕ್ರಮ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನನ್ನ ಕ್ಷಮಿಸುಗಾನೋ, ನನ್ನ ಯೋಗ್ಯತೆಗೆ ಮೀರಿನ ಆಸೆ ಪಟ್ಟೆ. ಬದುಕು ನೀಡಿದ ಮನೆಯ ಸಂತೋಷ ನನ್ನಿಂದ ಹಾಳಾಗಬಾರದು. ಬದುಕು ನೀಡಿದ ಭಾಗ್ಯದೇವತೆಯನ್ನು ಒಲವಿನ ದೇವತೆಯಾಗಿ ಬಯಸಿದ್ದು ನನ್ನ ತಪ್ಪು. ನನ್ನನ್ನು ಕ್ಷಮಿಸು ಎಂದು ಕೇಳಲು ನನಗೆ ಅರ್ಹತೆ ಇಲ್ಲ. ಹೌದುಗಾನೋ, ನಾನು ಪ್ರೇಮಿಸಿದ್ದು ನಿನ್ನನ್ನೇ. ನಿನ್ನ ಮೊದಲ ದಿನ ಕಂಡಾಗಲೇ ನನಗೆ ನೀನು ಹಸಿದ ಹೊಟ್ಟೆ ತುಂಬಿಸಿ ನನ್ನ ಪಾಲಿನ ಅನ್ನಪೂರ್ಣೆ ಆದೆ. ಅನಾಥನಾದ ನನ್ನ ಮನೆಗೆ ಕರೆತಂದು ಒಂದು ಕುಟುಂಬ ಕೊಟ್ಟು ಭಾಗ್ಯದೇವತೆ ಆದೆ. ಜೊತೆಗೆ ಕೂಡಿ ಆಡಿ ಕಷ್ಟ ಸುಖ ಕೇಳುವ ಸ್ನೇಹಿತೆ ಆದೆ. ನನ್ನ ಪ್ರತಿ ಹಂತದಲ್ಲೂ ನನ್ನ ಜೊತೆಗಾತಿ ಆದೆ. ಅಂತಹ ನಿನ್ನನ್ನು ಈ ಪಾಮರ ಬಯಸುವುದು ತಪ್ಪು. ಅದು ನನಗೆ ತಿಳಿದು ನಿನ್ನ ಹಾಗೂ ಮನೆಯವರ ನಂಬಿಕೆಗೆ ನಾನು ದ್ರೋಹ ಮಾಡಿದ್ದೇನೆ. ನನ್ನಂಥ ದುಷ್ಟಜೀವಿ ಮತ್ತೊಂದು ಇಲ್ಲ. ನನ್ನಂಥವನಿಗೆ ಬದುಕಲು ಯೋಗ್ಯತೆ ಇಲ್ಲ ಎಂದು ಎದ್ದು ಅಳುತ್ತಾ ಅವಳ ಪ್ರತಿಕ್ರಿಯೆಗೂ ಕಾಯದೆ ಸರಸರ ಮೆಟ್ಟಿಲು ಇಳಿದು ತನ್ನ ಕೋಣೆಗೆ ಓಡಿ ಹೋದ. ಇತ್ತ ಅವನ ಬಾಯಿಯಿಂದಲೇ ಅವನಿಗೆ ತನ್ನ ಮೇಲಿನ ಒಲವ ಸುದ್ದಿ ತಿಳಿದು ಖುಷಿಯಾಗಿ ಅವನ ಹಿಂಜರಿಕೆಯ ಕಾರಣ ತಿಳಿದು ಹುಚ್ಚು ವಿಕ್ರಮ್ ಎಂದು ನಗುತ್ತಾ ರೂಮ್ ಕಡೆ ಹೋಗುತ್ತಾಳೆ. ಇತ್ತ ರೂಮಿಗೆ ಬಂದ ವಿಕ್ರಮ್ ಕೋಣೆಯ ಅಲಂಕಾರ ಕಂಡು ಗಾಬರಿಯಾಗಿ ಹಿಂದೆ ತಿರುಗಿದಾಗ ಅಲ್ಲೇ ನಗುತ್ತಾ ನಿಂತ ತನ್ನ ಹೃದಯ ನಿವಾಸಿನಿ ಕಂಡು ಒಂದೆರಡು ಕ್ಷಣಗಳ ಹಿಂದೆ ತಾನು ಅವಳ ತಬ್ಬಿ ಹಿಡಿದದ್ದು ನೆನೆಸಿ ನಾಚಿಕೆಯಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾನೆ. ತಬ್ಕೊಳ್ಳುವಾಗ ಇಲ್ಲದೆ ಇರೋ ನಾಚಿಕೆ ಇವಾಗ ಯಾಕೋ ಎಂದು ಛೇಡಿಸಿ ಅವನ ಕೈ ಹಿಡಿದು ಕೋಣೆಗೆ ಕರೆದೊಯ್ಯುತ್ತಾಳೆ. ವಿಕ್ರಮ್, ನೀನು ನನ್ನ ಪ್ರೀತಿ ಮಾಡಿದ್ದು ತಪ್ಪಲ್ಲ. ಆದರೆ ಅದನ್ನು ಮುಚ್ಚಿಟ್ಟು ನೀನು ನೋವು ತಿನ್ನೋದಲ್ಲದೆ ನನ್ನನ್ನು ನೋಯಿಸಿದ್ದು ತಪ್ಪು. ಅದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಏನು ಹೇಳುಗಾನೋ, ನಾ ಮಾಡಿದ ತಪ್ಪಿಗಾಗಿ ನೀ ಏನೇ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ. ಮಾತು ತಪ್ಪಬಾರದು. ಖಂಡಿತ ಇಲ್ಲ. ನಾನು ಏನು ಕೇಳಿದ್ರೂ ಕೊಡ್ತೀಯಾ? ಶಿಕ್ಷೆ ಕೊಡು ಅಂದರೆ ಏನು ಕೇಳ್ತೀನಿ ಅಂತಿದೀಯಾ? ಪೆನಾಲ್ಟಿ ಅನ್ಕೋ. ಸರಿ ಹೇಳು, ಏನು ಬೇಕು? ಅದೆಷ್ಟೇ ಕಷ್ಟ ಆದರೂ ನೀ ಕೇಳಿದ್ದು ನಿಂಗೆ ತಂದು ಕೊಡ್ತೀನಿ. ಸರಿ, ಆಮೇಲೆ ಆಗಲ್ಲ ಅನ್ಬಾರ್ದು. ಇಲ್ವೇ? ಹೇಳಲ್ಲ, ಕೇಳು. ನಗಬಾರ್ದು. ಇಲ್ಲ ಹೇಳಮ್ಮ. ಅದು ನನಗೆ ಮುಂದೆ ಹೇಳು. ನನಗೆ ಒಂದು ಮುತ್ತಬೇಕು. ಬೇಗ ಹೇಳಿ ತನ್ನೆರಡೂ ಕೈಯಿಂದ ಮುಖ ಮುಚ್ಚಿದಳು. ಅವಳು ಕೇಳಿದ್ದು ಏನು ಎಂದು ಅವನಿಗೆ ಅರಿವಾಗಲು ಒಂದು ಕ್ಷಣವೇ ಬೇಕಾಯಿತು. ತುಂಟ ವಿಕ್ರಮ್ ತನ್ನ ಗಾನುವಿನ ಮನ ಹರಿತು ಸ್ವಲ್ಪ ತುಂಟಾಟ ಮಾಡುವ ಮನಸ್ಸಾಗಿ ಅಷ್ಟೇನಾ ಎಂದೆನು. ಅವನಿಗೆ ನಾನು ಕೇಳಿದ್ದು ಅರ್ಥ ಆಗಿದೆಯೋ ಇಲ್ಲೋ
ಇನ್ನು ಗೊಂದಲ ಈಗ ಗಾನುಗೆ. ವಿಕ್ರಮ್, ನಾನು ಏನು ಕೇಳಿದೆ ಅಂತ ತಿಳಿಯುತ್ತಾ? ಏನು? ನಾಳೆ ಒಂದು ಚಾಕ್ಲೇಟ್ ತಂದುಕೊಡು ಅಂದೆ ಅಲ್ವಾ? ಸರಿ ಅಂದೆ. ಅವಳಿಗೂ ಕೋಪ ನೆತ್ತಿಗೇರಿತು. ಅವನಿಗೆ ನಗು ತಡೆಯಲಾಗದು. ನಿನ್ನ ತಲೆ, ಚಾಕ್ಲೇಟ್ ಪಪ್ಪರ್ಮೆಂಟ್ ಎಲ್ಲ ನೀನೇ ತಿನ್ನೋ, ನನಗೆ ಏನು ಬೇಡ ಅಂತ ಮುಖ ಒಪ್ಪಿಸಿ ತಿರುಗಿ ಕೂತಳು. ಅವಳ ತೀರಾ ಸನಿಹ ಬಂದು ಅವಳ ಭುಜದ ಮೇಲೆ ಗಡ್ಡ ಊರಿ, ನಿಜವಾಗ್ಲೂ ಏನು ಬೇಡ್ವಾ ಎಂದು ಪಿಸುಧ್ವನಿಯಲ್ಲಿ ಕೇಳಿ ಅವಳ ಕೊರಳ ಹೊನಪಲ್ಲಿ ಒಂದು ಸಿಹಿ ಮುದ್ರೆ ಹೊತ್ತಿದ. ಮೊದಲ ಚುಂಬನ, ಅವನ ಪಿಸು ಮಾತಿನ ಮಾದಕತೆ, ಅವನ ಬಿಸಿ ಉಸಿರು ಮುಖಕ್ಕೆ ಬಡಿದು ಅವಳ ಮೈಶಾಖ ಹೆಚ್ಚಾಗಿ ಹುಚ್ಚಾಗಿ ಅವನ ಕಡೆ ತಿರುಗಿ ಅವನನ್ನು ಗಟ್ಟಿಯಾಗಿ ಆಲಂಗಿಸಿದಳು. ಅವನು ಕೂಡ ಅವಳನ್ನು ಅವನ ತೋಳಿನಲ್ಲಿ ಬಂಧಿಸಿ ಅವಳು ಕೇಳಿದ ಪೆನಾಲ್ಟಿಗಿಂತ ಹೆಚ್ಚಿನ ಸುಂಕವನ್ನು ಸಂತೋಷದಿಂದಲೇ ಸಂದಾಯ ಮಾಡಿದ. ಅವಳು ಅಷ್ಟೇ, ಕಟ್ಟಿದ ತೆರಿಗೆಗೆ ಸರಿಯಾದ ಮರುಶುಲ್ಕ ಸಂದಾಯ ಮಾಡಿ ಅವನಿಂದ ಇನ್ನೂ ಹೆಚ್ಚಿನ ಸುಂಕವನ್ನು ವಸೂಲಿ ಮಾಡಿದಳು. ಮುತ್ತಿನ ಮಳೆಗರೆದಳು. ಅವನ ತುಟಿಗಳು ಅವಳ ದೇಹದ ತುಂಬ ಅಚ್ಚೆ ಹೊತ್ತಿದವು. ಅಡ್ಡವಾದ ಅರಿವೆಗಳು ನೆಲ ಕಂಡವು. ಬಾನಚಂದಿರ ನಾಚಿ ಮೋಡದ ಮಧ್ಯೆ ಅಡಗಿ ಇವರ ಶೃಂಗಾರ ಕಾವ್ಯವನ್ನು ಆಗೊಮ್ಮೆ ಈಗೊಮ್ಮೆ ಕದ್ದು ನೋಡುವ ಆಟ ಶುರು ಮಾಡಿದ. ಪ್ರಕೃತಿ ಸಹಜ ಸ್ತ್ರೀ ಪುರುಷ ಮಿಲನ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಇಬ್ಬರ ಮೈ ಬೆವರಿನಿಂದ ಹಾಸಿದ ಹಾಸಿಗೆ ಹೊದೆದ ಹೊದಿಕೆ ಹಸಿಯಾಗಿದ್ದವು. ಹೇಳದೆ ಉಳಿದ ಪ್ರೀತಿ ಉತ್ತುಂಗ ಶಿಖರ ಸೇರಿ ಒಂದಾಗಿತ್ತು. ಪ್ರೀತಿಗೆ ಸಾವಿಲ್ಲ, ಒಲವಿಗೆ ಕೊನೆ ಇಲ್ಲ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.